ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದ ಪರಿಣಾಮ ತುರುವೇಕೆರೆಯಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯಲು ಸಾರ್ವಜನಿಕರು ಹರಸಾಹಸ ಪಡುತ್ತಿದ್ದು, ಸಾರ್ವಜನಿಕರು ರೈತರು ಕೆಲಕಾಲ ರಸ್ತೆ ತಡೆದು ಜೆಕೆ ಗ್ಯಾಸ್ ಏಜೆನ್ಸಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಫೀಸ್ ಮುಂದೆ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಧಾವಿಸಿದ ತಹಸೀಲ್ದಾರ್ ಕುಮ್ನಿ ಅಹಮದ್ ರವರು ರಸ್ತೆ ತೆರವುಗೊಳಿಸಿ ಇನ್ನು 3 ದಿನಗಳಲ್ಲಿ ಸಮಸ್ಯೆ ಬಗೆಹರಿಯುತ್ತದೆ. ಪ್ರತಿದಿನವೂ 1055 ಸಿಲಿಂಡರ್ ಬರುತ್ತಿದ್ದು, ಪ್ರತಿದಿನವೂ ಅದೇ ರೀತಿ ಬರುತ್ತದೆ. ಇಲ್ಲಿ ನೆರೆದಿರುವ ರೈತರಿಗೆ, ಸಾರ್ವಜನಿಕರಿಗೆ ಆದ್ಯತೆ ಪ್ರಕಾರ ಸಿಲಿಂಡರ್ ನೀಡುವಂತೆ ಆಗ್ರಹಿಸಿ ನಾಳೆಯಿಂದ ಪ್ರತಿ ಹಳ್ಳಿಗೂ ಸಿಲಿಂಡರ್ ವಾಹನವನ್ನು ನಾವೇ ಕಳುಹಿಸಿಕೊಡುತ್ತೇವೆ. ರೈತರು, ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಪಟ್ಟಣಕ್ಕೆ ಬರುವುದು ಬೇಡ. ಇನ್ನು 3 ದಿನಗಳೊಳಗಾಗಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ. ಸಾರ್ವಜನಿಕರು ತಾಳ್ಮೆಯಿಂದ ತಾಲೂಕು ಆಡಳಿತದ ಜೊತೆಗೆ ಸಹಕರಿಸಿ ಎಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿದರು. ಯಾರ್ದು ಸೀನಿಯರಿಟಿ ಇದೆ ಅವರಿಗೆ ನಾವು ಇವತ್ತು ಕೊಡ್ತೀವಿ. ಆಮೇಲೆ ನಾಳೆಯಿಂದ ನಾವು ವಿಲೇಜ್ ವೈಸ್ ನಾವು ಎಲ್ಲೆಲ್ಲಿ ಎಸೆನ್ಸಿಯಲ್ ಇದೆ, ಸೀನಿಯರಿಟಿ ಇದೆ, ಅಲ್ಲಿಗೆ ನಾವು ಕಳಿಸ್ಕೊಡ್ತೀವಿ. ದಯವಿಟ್ಟು ಇಲ್ಲಿ ಯಾರು ಬರಬೇಡಿ, ಇಲ್ಲಿ ಯಾರು ಬರೋದೇ ಬೇಡಿ, ನಾವೇ ಕಳಿಸ್ಕೊಡ್ತೀವಿ. ಇನ್ನು 3 days ಅಲ್ಲಿ ನಮ್ಮ ಸಮಸ್ಯೆ ಬಗೆಹರಿತದೆ. ದಯವಿಟ್ಟು ನಾಳೆ ನಾಡಿದ್ದು ಪ್ರತಿದಿನ 1050 ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದೆಲ್ಲ ನಮ್ಮ ಜನರುಗಳಿಗೆ, ನಮ್ಮ ಸಾರ್ವಜನಿಕರಿಗೆ ತಲುಪಿಸ್ತೀವಿ. ಪ್ರಶ್ನೆ ಮಾಡುವ ಅಧಿಕಾರ ಇದೆ. ಹಾಗಾಗಿ ರಸ್ತೆ ತಡೆ ಮಾಡೋದು ಅದೆಲ್ಲ ಕಾನೂನು ಬಾಹಿರ. ಯಾಕಂದ್ರೆ ಬೇರೆಯವರು ಪೇಷಂಟ್ಸ್ ಇರ್ತಾರೆ, ವೃದ್ಧರು ಇರ್ತಾರೆ, ರೋಗಿಗಳಿರ್ತಾರೆ, ಅವರೆಲ್ಲ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಓಡಾಡಕ್ಕೆ ಇರುತ್ತೆ. ಹಾಗಾಗಿ ದೈನಂದಿನ ಚಟುವಟಿಕೆಗಳು ಸಾರ್ವಜನಿಕ ಹೋಗ್ತಾ ಇದ್ರೆ ಅವ್ರಿಗೆ ಯಾರು ತೊಂದರೆ ಮಾಡಬೇಡಿ. ನಿಮಗೆ ಗ್ಯಾಸ್ ಅನ್ನ ಕೊಡಿಸೋ ಜವಾಬ್ದಾರಿ ನಮ್ದು. ಹಾಗಾಗಿ ಇವತ್ತು ಈಗ 1050 ಏನ್ ಬಂದಿದೆ ಅದೆಲ್ಲ ನಮ್ಮ ಇಲ್ಲಿ ಬಂದಿರುವಂತದ್ದು ಯಾರ್ಯಾರ್ದು ಬುಕ್ಕಿಂಗ್ ಆಗಿದೆ ಅವ್ರಿಗೆಲ್ಲ ನಾವು ಕೊಡ್ತೀವಿ.